ಜಾತ್ರೆಗೆ ಭಂಡಾರ ತಂದಿರಿ, ಬಹುತೇಕ ತಪಗಾಟಾಗಿ ಭಂಡಾರ ಹೊಟ್ಟಾಗ ಹೋದ್ರೆ ಹಳ್ಳಾಗ್ತಾವ. ಅಕಸ್ಮಾತ್ ಹೆಂಗ ಹಣಿ ಮೇಲೆ ಹಚ್ಕೊಂಡ್ರೆ ಹಣಿ ಸಹಿತ ಸುಡ್ತದ. ಶುದ್ಧವಾಗಿರತಕ್ಕಂತ ಭಂಡಾರವನ್ನು ಬಳಸಲಿಕ್ಕೆ ನೀವೆಲ್ಲರೂ ಕಡ್ಡಾಯವಾಗಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಯಾಕಂದ್ರ ಆ ಭಂಡಾರವನ್ನು ಪುಣ್ಯಾತ್ಮರ ಅಲಗ ಹಾಯ್ತಕ್ಕಂತ ಸಂದರ್ಭದಲ್ಲಿ ಹಾರಸ್ರಿ, ವಾಲಗ ಮಾಡಾಗ ಹಾರಸ್ರಿ. ಸುಮ್ಮ ಜಾತ್ರೆಗೆ ಮೈಯೆಲ್ಲ ಎರ್ಕೊಂಡ ಕಿಸಿಯಿಂದ ನೀವೆಲ್ಲ ಯುವಕರು ಮಾಡ್ತಂದ್ರೆ ಅದಕ್ಕೆ ನನಗೆ ನೋವಾಗ್ತದ. ಇದು ಪ್ರಸಾದ ಪುಣ್ಯಾತ್ಮರಿ. ಆ ಪ್ರಸಾದವನ್ನು ನೀವು ಅಕಸ್ಮಾತ್ ಶುದ್ಧವಾಗಿರತಕ್ಕಂತ ಆ ಭಂಡಾರವನ್ನ ಯಾರಿಗಾರ ಹೊಟ್ಟಿ ಕಡಿತೈತಿ ಅಂತ ಹೇಳಿ ಓದ್ ಕೊಡ್ರೆ ತೀರ್ಥ ಮಾಡಿ ಬೀರಪ್ಪನ ಹೆಸರ ಮೇಲೆ ಅವ್ನ ಹೊಟ್ಟಿ ಕಡ್ತ ನಿಲ್ತದ. ಅಕಸ್ಮಾತ್ ಮೈಗೆ ಅವನಿಗೆ ಕುಷ್ಠರೋಗ ಆಗೈತಿ, ಏನಾರಕ್ಕೆ ಬಾಗೈತಿ ಅಂತ ಕೇಳಿದ್ರೆ ಭಂಡಾರ ಮೈಗೆ ಲೇಪನ ಮಾಡಿ ಅದು ಸಹಿತ ಶುದ್ಧ ಆಗ್ತದೆ. ಇದಕ್ಕ ವೈಜ್ಞಾನಿಕ ಕಾರಣ ಐತಿ, ವಿಜ್ಞಾನದಿಂದ ಕಾರಣ ಐತಿ, ಭಕ್ತಿ ಕಾರಣ ಐತಿ. ಅದನ್ನೆಲ್ಲ ತಾವು ಸುಚಿರಭೂತವಾಗಿ ಬಹುತೇಕ ಬಹಳ ಅತಿ ಸ್ವಲ್ಪ ಸಮಯದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ತಾವೆಲ್ಲ ಮಾಡ್ತಾ ಇದ್ರಿ. ಯುವಕರೆಲ್ಲ ಕೊಡ್ಕೊಂಡಿರಿ. ಯಾಕಂದ್ರೆ ಇನ್ನೊಂದ್ ಕಡೆ ಯುವಕರದ ಹೋದ್ರಂದ್ರೆ ಅವರೆಲ್ಲ ಬೇರೆ ಕಡೆ ಹೋಗಿಬಿಟ್ಟಾರೆ. ಅಂತ ಯುವಕರಿಗೆ ಪುರಾಣ ಪ್ರವಚನಕ್ಕೆ ಬರುವಂತ ದಿನಮಾನ ಇಲ್ಲಿಗೆ ಎಲ್ಲರೂ ಧಾಬಾ ದೋಸ್ತಿಗಳಾಗಿಬಿಟ್ಟು ಸಂಜೆ ಮಾಡಿ ಹೆಂಗ ಮಾಡಿರ್ವಿ, ಸಂಜೆ ಮಾಡಿ ಊಟ. ಅವಾಗ ಪುಣ್ಯಾತ್ಮರೇ ಹೊರಗಿಂದ ಬಂದು ಮನ್ಯಾಗ ಉಣ್ತಿದಿರತ್ತ. ಈಗ ಮನ್ಯಾಗ ತಗೊಂಡು ಹೊರಗೆ ಉಣ್ಣುವಂತ ಕಾಲ್ ಬಂದ್ಬಿಟ್ಟೈತಿ. ಅದಕ್ಕೆ ಅವೆಲ್ಲರೂ ಇಂಥ